ರಾಧೇಶ್ಯಾಮ್ ಸೀತಾರಾಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತ ಸಂಡೇ ಏನಪ್ಪಾ ಅಂತಂದ್ರ ನಮ್ಮ ಊಟ ನಮ್ಮ ಸ್ಟೈಲ್. ನಮ್ಮ ಊಟ ನಮ್ಮ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪಾ ಅಂತಂದ್ರ ಇವತ್ತು ನಮ್ ಬ್ರದರೇ ಮಾಡಕತ್ತಾರ ಅಡ್ಗಿ. ಅವ್ರೇನ್ ಮಾಡಕತ್ತಾರಪ್ಪ ಅಂದ್ರ ರೈಸ್ ಮಾಡಕತ್ತಾರ. ಅದು ಯಾವ ರೈಸ್ ಅಪ್ಪ ಅಂತಂತಂದ್ರ ಅವ್ರ ಬಾಯಿದಾಗಿಂತೆ ಕೇಳಮಿ ಅವ್ರು ಯಾವ ರೈಸ್ ಮಾಡಕತ್ತಾರ ಇವತ್ತಂತ ಹೇಳಿ. ಆಮೇಲೆ ಊರ್ಲಿಂತ ಒಬ್ಬರು ಗೆಸ್ಟ್ ಬಂದಾರ ಇವತ್ತ ನಮ್ಮ ಮನೆಗೆ. ಅವ್ರಿಗೂ ಭೇಟಿ ಮಾಡಿಸ್ತೀನಿ, ಬರ್ರಿ. ಅವರು ಇವತ್ತ ಮುಂಜಾನೆ ಪಿಕ್ನಿಕ್ ಹೋಗಿದ್ರು, ಸೊ ಈಗ ಹೊಂಟವ್ರು ಅವರು ಮನೆಗೆ. ಅವ್ರಿಗೆ ಮಾತಾಡ್ಸಂಬರ್ರಿ. ಭಾರಿ ಗೆಸ್ಟರ್ ಅವರು. ಅವ್ರಿಗೆ ಉಲ್ಟಾ ಪಲ್ಟಾ ಕ್ವಶನ್ ಕೇಳಿ ಮಾತಾಡ್ಸಮಿ, ಹೆಂಗ್ ಉತ್ತರ ಕೊಡ್ತಾರ ಅಂತೇಳಿ ಇದು ಮಾಡಮಿ. ಆಮೇಲೆಲ್ಲ ಅಡಿಗೆ ಮಾಡೋದೆಲ್ಲ ತೋರಿಸ್ತೀನಿ. ಎಲ್ಲ ಮೋಜ್ ಮಸ್ತಿ ಮಾಡಮ್ ಬರ್ರಿ. ನಮ್ಮ ಊಟ ನಮ್ಮ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ, ಬರ್ರಿ. ನಮ್ ಗೆಸ್ಟ್ ಯಾರಪ್ಪ ಅಂದ್ರ ಈಗ ಬರ್ತಾರ ಎಲ್ಲಾರ ನಮ್ ಗೆಸ್ಟ್. ಓ, ಎಲ್ಲಿದ್ದೀರ್ರಿ? ಯಾರಿ ನೀವು? ಎಲ್ಲೋ ನಮ್ ಗೆಸ್ಟ್ ಬಂದ್ರಿ. ಶ್ರೇಷ್ಠ ಅವ್ರು ಬಂದಾರಿ ನಮ್ ಗೆಸ್ಟ್. ನಮ್ಮ ಅಕ್ಕವರು. ಯಾಕಮ್ಮ ಏನಾಗಿದೆ? ಕಾವೇರಿ ಹುಡುಗರು ಇಲ್ಲಿ ಹೋಗೋ ಟೈಮಿಗ ನಿಮ್ ಮನೆಗೆ ಬರ್ತಿತ್ತು ಅಂತ ಅಂದಿದ್ರು. ಅದಕ್ಕೆ ಯಾಕಮ್ಮ ಹೇಳ್ತೋ ಏನಾಗ್ಯದ? ಎಲ್ಲರಿಗೆ ಹೇಳ್ಬಾ ಏನಾಗ್ಯದ. ಓನೋಗ ಖುಷಿ ಏನಂದಿರವ ನಮ್ ಕೂಸಿಗಿ ಮಾತಾಡ್ಸಿಲ್ ಭಾರಿ ನೋಡ ಹೆಂಗ್ ಮಾಡ್ಯಾಳ. ಮಾತಾಡು. ವಿಡಿಯೋ ನೋಡಿದ್ರೆ ಎಲ್ಲ ಭಾರಿ ಭಾರಿ ಮಾಡ್ತಾಳೆ. ನೀ ಇಲ್ಲಿಗೆ ಹೋಗಿಲ್ಲ ಪಿನಿಕ್ ಜೋರ್ ಹೇಳ್ಬೇಕು. ಬದ್ಮಾಸಿ ಏನೇನ್ ಎಂಜಾಯ್ ಮಾಡಿ ಇದು ನೀ ತಿಂದಿ ಇಲ್ಲ? ನಾ ಬಂದೇನೆ ಏನೇನ್ ಸಂಗಟ. ನಾವೇ ಮಾಡಿದ್ದೀವಿ. ನಾನ್ ವೆಜ್ ಇಲ್ಲ, ನಾನು ವೆಜ್ ಇದೆ, ಪಕ್ಕಾ ವೆಜಿಟೇರಿಯನ್. ಏನಂದು ಯಾರು ಬಂದ್ರು ನೋಡು, ಮೇನ್ ಪ್ಲೇಯರ್. ನಮ್ ಮೇನ್ ಪ್ಲೇಯರ್ ನಮ್ಮ ಅಣ್ಣವ್ರು ಹೊಂಟ್ರಿ ಈಗ ಹೊರಗ ಹೊಂಟ್ರ. ಅದೇನು ಯಾವ ರೈಸ್ ಅಣ್ಣ ಇವತ್ತ? ಚೀಟಿ ರೈಸ್. ಚೀಟಿ ನಮಸ್ಕಾರ ರೀ. ಕೇಳ್ರಿ. ಅವ್ರು ಇವತ್ತ ಅವ್ರು ಅಂದ್ರೆ ಒಂದಿಷ್ಟು ವರ್ಷದ ಫ್ರೆಂಡ್ಶಿಪ್ ಪಿಕ್ನಿಕ್ ಹೋಗ್ಯಾರ ಇವತ್ತು. ಎಷ್ಟು ವರ್ಷದ್ದು ಏನು ಅವ್ರಿಗೆ ಕೇಳ್ರಿ. ಅವ್ರೇನ್ ಫುಲ್ ನಾಚಿರ್ತಾರೆ ಇಬ್ರು ಅವ್ರ ಮಗಳು. ನಾಚಿರತ್ತಿಲ್ಲಪ್ಪ, ನಾಚು ಹೀಗೆ ಬಂದಿದ್ದೀನಿ, ಟಯರ್ಡ್ ಆಗಿದ್ದಿಲ್ಲ. ಸ್ವಲ್ಪ ಫ್ರೆಶ್ ಮಾಡ್ಬೇಕಲ್ಲ ಸ್ವಲ್ಪ. ಯಾವ ಫ್ರೆಂಡ್ಶಿಪ್ ಅವ ನಿಮ್ದು? ಯಾವ್ದು ಎಲ್ಲೋಗ್ರಿ? ಡಿಎಡ್ ಫ್ರೆಂಡ್ಶಿಪ್ ನೋಡು. ಮಸ್ತ್ ಕಾಳೇಶ್ವರ ಟೆಂಪಲ್ ಹೋಗಿದ್ದೀವಿ, ಮಸ್ತ್ ಎಂಜಾಯ್ ಮಾಡ್ತೀವಿ. ಎಲ್ಲದ ಕಾಳೇಶ್ವರ ಟೆಂಪಲ್ ಅಡ್ಗಿದಾಗಿತ್ತು. ನಾನ್ ಮಾಡ್ದ್ಯಾ ಪ್ಲಾನ, ನಾ ಬೆಂಗಳೂರ್ಲಿಂದ ಬರೋ ಟೈಮಿಗೆ ಮಾಡ್ದ. ಡಿಸ್ಟರ್ಬೆನ್ಸ್ ಮಾಡಲ್ಲ, ಸೌಂಡ್ ಕಮ್ಮಿಡ. ಇಲ್ಲಿ ಎಂಟ್ರಿ ತಗೊಳತೀನಿ. ಪಾಡ್ಕಾಸ್ಟ್ ನಡೆದ ಇಲ್ಲಿ ಏನಪ್ಪಾ ನೀವು? ಒನ್ ಸೆಕೆಂಡ್ ಎಲ್ಲ ಸೈಲೆಂಟ್ ಪ್ಲೀಸ್. ಎರಡು ಇದ್ದು ಕಾಳೇಶ್ವರ ಟೆಂಪಲ್. ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಿಮ್ದು? 11 ವರ್ಷದ ಫ್ರೆಂಡ್ಶಿಪ್. ಎಷ್ಟು ಜನ ಇದ್ರಿ ನೀವು? ಮ್ಯಾಕ್ಸಿಮಮ್ 33 ಮೆಂಬರ್ಸ್ ಇದ್ದೀವಿ. ಹೋಗ 10 ಮಂದಿ ಹೋಗಿದ್ದೇವೆ. 33 ಮೆಂಬರ್ಸಿಗೆ ಒಂದೊಂದು ಕೂಸ್ ಅಂದ್ರೆ ಎಷ್ಟು ಮಂದಿ? ಇಲ್ಲ ಬಂದಿಲ್ಲ, ಅಷ್ಟು ಮಂದಿ ಬಂದಿಲ್ಲ. ಒಂದ್ 10 ಮಂದಿ, ಒಂದ್ 5 ಹುಡುಗರು.
ಮಸ್ತ್ ಎಂಜಾಯ್ ಮಾಡಿ ಎಲ್ಲರೂ ಒಂದೊಂದ್ ಫುಡ್ ಮಾಡ್ಕೊಂಡ್ ಹೋಗಿದೆವು. ನಾವೇ ಮೊಸರನ್ನ ಮಾಡ್ಕೊಂಡ್ ಹೋಗಿದ. ಮಸ್ತ್ ಮಜಾ ಬಂತು. ಎಲ್ಲೆಲ್ಲಿ ಹೋಗಿದ್ರಿ? ಕಾಳೇಶ್ವರ ಟೆಂಪಲ್ ಕಾಳ್ಗಿ, ಅಲ್ಲೇ ಸುಗ್ರೇಶ್ವರ ಟೆಂಪಲ್. ಮತ್ ನಮ್ ಫ್ರೆಂಡಿನ ಮನಿ ಇತ್ತು, ಅವ್ರ ಮನೆಗೆ ಇಷ್ಟ ಹೋಗಿದ್ದೇವೆ. ಚಾಗಿ ಮಾಡಿರು ಮಸ್ತಾಗೆ. 11 ವರ್ಷದ ಫ್ರೆಂಡ್ಶಿಪ್ ಅಂದ್ರೆ ಭಾರಿನಪ್ಪ. ಇಲ್ಲಿ ತನ ಮೇಂಟೈನ್ ಮಾಡ್ರಿ ಅಂದ್ರೆ ಗುಣನೇ ಅದು. ಮತ್ತೆ ಲೇಡೀಸ್ ಜೇಂಟ್ಸ್ ಎಲ್ಲರೂ ಹೊರ, ಮ್ಯಾರಿಡ್ ಅನ್ಮ್ಯಾರಿಡ್ ಎಲ್ಲರೂ ಹೊರ. ಅದೇ ಅಂದ್ರೆ ಮೀನ್ಸ್ ಲೇಡೀಸ್ ಜಾಸ್ತಿ ಫ್ರೆಂಡ್ಶಿಪ್. ಹಾ ಲೇಡೀಸ್ ಇದೀವಿ. ನಮ್ ಮನೆಗ್ ಯಾರಿಗೂ ಇಲ್ಲ ನನ್ನಷ್ಟು ಫ್ರೆಂಡ್ಸ್. ಗೊತ್ತತ್ತವ್ರಿ ನಮ್ಗೆಲ್ಲ ಹಂಗೆ ಜರ ಹಿಡಿದು ಬಿ ಎಡ್ ತನ ಬರೀ ಓಡಾಡೋದೇ ಮಾಡ್ತಾಳೆ ಅಂತ. ಒಂದ್ 200 ಮಂದಿ ಇರ್ಬೇಕು ಕಣಕ ನಿಮ್ ಫ್ರೆಂಡ್ಸ್. 200 ಮಂದಿಕಿನ್ನ ಮ್ಯಾಚಿಗೆ ಇರತ್ತೆ. ಬಾಬಾ ನಿಮ್ ಸಲಂದೆ ನಾವು ಕಾಯಿಲೆ ಹಚ್ಚಿದೇವಿ. ನಮ್ದು ಊಟ ಹೊಸುವಾಗ ನಮ್ಗ ಎಲ್ಲ. ಸೊ ಸಿಟಿ ರೈಸ್ ಮಾಡಕತ್ತಾರ. ಅಕ್ಕಿ ಬಿ ಇದು ಮಾಡತ್ತ ಚಲೋ ನೋಡಿ ಮಾಡ್ಬೇಕು. ಹೆಂಗೈತೆ ಹಂಗೆ ಮಾಡ್ತಾರೆ. ಭಾರಿ ನೀಟಾಗಿ ಮಾಡಿದ್ರೆ ಅಡಿಗೆ ಚಲೋ ಆಗ್ತದ. ನೀನು ಅಪ್ಪ ಎಲ್ಲಾರು ಕೇಳ್ತಾರಲ್ಲ ಈಗ. ಹೌದಾ? ಎಲ್ಲರೂ ದಾಲ್ ಕಿಚಡಿ ರಿವ್ಯೂ ಬಾರಿ ಕೊಟ್ರ. ಎಲ್ಲರೂ ನಮಗ್ ಬೇಕನ್ನತ್ತಾರ. ತಾವ್ ಮತ್ತ ಬೇಕಂತ ದಾಲ್ ಕಿಚಡಿ. ಸಿಟಿ ರೈಸಿಗೆ ಬಾಸ್ಮತಿ ಬೇಕು ಫಸ್ಟ್. ರೈಸ್ ಅಂದ್ರೆ ಬಾಸ್ಮತಿ ಅಕ್ಕಿ ಇರ್ಲಿಲ್ಲ. ಬಾಸ್ಮತಿ ರೈಸ್ ಅಂತ ಹೇಳಿದ್ರೆ ಏನಂತಾರ? ಈಗ ಎಷ್ಟ್ ಮಂದಿಗೆ ಅಂದ್ರೆ ಈಗ ನಾವ್ ಒಂದ್ 10 ಮಂದಿ ಇದೆ ಅಂತಿಕೋ, ಅಳತೆ ಹೆಂಗ್ ಮಾಡ್ತೀರಿ ನೀವು? 5 ಬಟ್ಟಲ ಇಲ್ರಿ, 2 ಬಟ್ಟಲ್ ಒಳಗ 3 ಜನ ಊಟ ಮಾಡ್ತಾರ. 2 ಬಟ್ಟಲ್ದಾಗ 3 ಜನ. ಹಂಗ ಬಟ್ಟಲ್ ಸಣ್ಣ ದೊಡ್ಡ ಹೆಂಗ್ ಗೊತ್ತಾಬೇಕು? ಒಬ್ಬರ ಬಲ್ಲಿ ದೊಡ್ಡ ಇರ್ತಾವ, ಒಬ್ಬರ ಬಲ್ಲಿ ಸಣ್ಣ ಇರ್ತಾವ. ಇಷ್ಟು ಬಟ್ಟಲ್ದಾಗ 2 ಆದ್ರೆ 3 ಜನ ತಿಂತಾರ. ಇಷ್ಟು ಬಟ್ಟಲ್ ಇಷ್ಟು ಬಟ್ಲ ಒಳಗ ಮೇಡಮ್ ಎಲ್ಲ ಮೇಡಮ್ ಈಗ ಅದು ನಾವು ಕಂಟೆಂಟೇ ಅದೇ ನಮ್ದು. ನಮ್ಮ ಊಟ ನಮ್ಮ ಸ್ಟೈಲ್ ನಾವು ಮಾಡ್ಲೇಬೇಕಮ್ಮ. 2 ಬಟ್ಲ ಒಳಗ 3 ಜನ ಕರ್ಸಿರೋದಕ್ಕೆ ಅದಕ್ಕೆ 3 ಬಟ್ಲ ಹಾಕ್ಬೇಕು. 3 ಬಟ್ಲ ಒಳಗ 5 ಜನ ಊಟ ಮಾಡ್ತಾರ. ಇದು ಒಂದ್ 10 ನಿಮಿಷ ನೆನೆಗಕ್ಕೆ ಬಿಡ್ಬೇಕ್ರಿ. ಓಕೆ, ಬನ್ನಿ ಮಾಡೋಣ. ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಮಮ. ಓಂ ಕೃಷ್ಣಾಯ ವಾಸುದೇವ ಹೇಳಮ್ಮ. ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರ ಹರ್ ಮಹಾದೇವ್. ಇಲ್ಲೇ ಇಲ್ಲ ಎಷ್ಟು ಹುಡುದು ನೋಡ್ರಪ್ಪ. ಇಂಥದೆಲ್ಲ ತಿನ್ಬೇಕು ನಾವು. ಕಾಲನಿ ಫ್ಲೇವರ ಮತ್ ಕಾಲಿಫ್ಲವರ್ ಅಂತ ಮಗನೇ. ಕಾಲಿಫ್ಲವರ್ ಯಾವ್ದದು? ಇದು ಕಾಲಿಫ್ಲವರ ಯಾವ್ದಾ? ಚಾಕುಲಿ ಒಳಗ್ ಬರ್ಲಿ ನನಗ. ಮತ್ತೆ ಇದು ಬಾರಿಯಪ್ಪ ನಿಂಗೆ ದೇಸಿ. ಅದ್ರಲ್ಲೇನ್ ನಮಗ್ ಬರಲ್ಲಪ್ಪ. ಕೈಗತ್ತಂದ್ರೆ ಏನ್ ಮಾಡೋದು ನಮಗ? ಇದೇ ರೂಢಿ. ಇದೇ ಏನ ಹಾಡ್ ಮಮ್ಮಿ, ಅದು ಕೈಗತ್ತಲ್ಲ. ಇದೇ ಕೈಗತ್ತಲ್ಲಪ್ಪಿ, ನಮಗ್ ಇದೇ ರೂಢಿಯಾಗಿರುತ್ತಲ್ಲ. ಓಕೆ, ಗೊತ್ತಾಯಿಲ್ಲ. ಹುಳ ಬಂದವ ಮತ್ ನೆಲದ ಬೇರೆ ಬೇರೆ ಇಡ್ತಿಲ್ಲ. ಏನಪ್ಪ ಇವರು ಪಾಪ ತುಂಬಾ ಕಷ್ಟ ಪಡ್ತಾವ್ರೆ. ಕಣ್ಣಲ್ಲಿ ನೀರ್ ಹಾಕಿ ಮಾಡಿ. ಒಬ್ಬರು ಹೊಟ್ಟೆ ತುಂಬಬೇಕಂದ್ರೆ ತಾಯಾದವರು ಕಣ್ಣಲ್ಲಿ ನೀರ್ ಹಾಕ್ತಾರೆ ಅಂತ ಹೇಳಿ. ಏನಕ್ಕಂದ್ರೆ ಒಳಗಡೆ ಹೋಗ್ತಾರೆ. ತುಮ್ ಕ್ಯಾ ಕರ್ ರೇ ಜಿ? ನೀ ಒಬ್ಬೆ ಕಮ್ಮಿ ಬಿದ್ದಿದ್ ನೋಡಿ. ನಿಮ್ಮ ಅಮ್ಮಮ್ಮ ಮಾಡಿ ಇಟ್ಟತನ ನೀ ಒಬ್ಬೆ ಕಮ್ಮಿ ಬಿದ್ದಿದ್ದಿ. ಎಷ್ಟೋ ಮಗವು? 12 ಇವು. ಬಿಸಿನೀರಲ್ಲಿ ಹಾಕ್ಬೇಕ್ರಿ, ಅಂದ್ರೆ ಇದ್ರೊಳಗಿನ ಎಲ್ಲ ಹೋಗ್ತಾವ.
ಓಕೆ. ಈಗ ಬಿಸಿನೀರ್ ಇದ್ರಾಗ ಹಾಕ್ತೀರಿ, ನೀವೇ ಬಿಸಿನೀರ್ ಹಾಕ್ತೀರಿ? ನೀರ್ ಹಾಕಿ ಬಿಸಿನೀರ್ ಅದ್ ಕಾಯಿಸ್ತೀವಿ, ಕುದಿಸ್ತೀವಿ. ನೀವೇನ್ ಕ್ವಶನ್? ನೀರಲ್ಲಿ ಹಾಕಿ ಯಾರ್ ಕಲ್ಸಾರ ನಿಂಗೆ ಅಡಿಗೆ? ಹಂಗ ನಮ್ಮ ಅಕ್ಕ ಇದ್ರು, ವಿಜಯಲಕ್ಷ್ಮಿ ಟೀಚರ್ ಅಂತೇಳಿ ಅದರ ಟೀಚರ್ ಅದಾರ ಅವ್ರು. ಎಲ್ಲಾರ ಅವ್ರ ಹತ್ರನೇ ಟ್ರೈನಿಂಗ್ ತಗೊಂಡಿವಿ ನಾವೆಲ್ಲ. ಎಲ್ಲಿರ್ತಾರ? ಅವರು ಇಲ್ಲೇ ಗುಲ್ಬರ್ಗದಲ್ಲಿ, ಓಂ ನಗರದಲ್ಲಿ ಓಂ ಪ್ರಕಾಶ್ ಟಂಗಡಿ ಅವ್ರ ಮನೆಗೆ. ಅವ್ರ ಯಾರು ಮತ್ತ? ಅವ್ರ ಮನ್ಯಾಗ ಕಿರೆ ಇರ್ತಾರ? ವಿಜಯಲಕ್ಷ್ಮಿ ಟೀಚರ್ ಅವ್ರ ಗಂಡ. ಹಂಗ ಹೇಳು ಮತ್ತೆ. ನಮ್ಮ ಮಾಮ ಅವರು, ಹಾ. ನಮ್ಮ ಅಕ್ಕ, ನಮ್ಮ ಅವ್ರ ಮನೆಯಾಗ್ಲೇ ನಾನು ಸಣ್ಣ ದೊಡ್ಡಕ್ಕಾಗತ್ತ. ಕೋಸಿರ ಸಬರ್ ಕರೋ ಇಲ್ಲಿ ಮಾತಾಡತಿಲ್ಲ ಮಮ್ಮ. ಹಾ, ಒಳ್ಳೆ ನೇಚರ್ ಕೊಟ್ರು ನಮಗೆಲ್ಲ. ಹಾ. ಅವ್ರಿಂದ ನಾವೆಲ್ಲ ಮುಂದ್ ಬಂದಿದ್ವಿ. ಅವ್ರದ್ದೇ ಆಶೀರ್ವಾದ. ಅಡಿಗೆ ಕೇಳಿದ್ರೆ ಏನು? ಅಡಿಗೆ ಕೇಳಿದ್ರೆ ಮಮ್ಮಿ ಇಂಡಿಯನ್ಸ್ ಮಾಮ್ಸ್ ಆರ್ ಲೈಕ್ ಇಲ್ಲ, ಎಲ್ಲ ಅವ್ರೇ ಬ್ಯಾಟ್ರಿ ಏನೋ ನಡೆದಿರ್ತದ ಅಲ್ಲಿ, ಅಡಿಗೆ ಮಾಡೋದು ಏನೇನೋ ಹೇಳ್ತಿರ್ತಾರೆ. ಎಲ್ಲ ನಮಗ ಅವರೇ ಕಲ್ಸ್ಕೊಟ್ರು. ನಮ್ಗೆ ಹ್ಮ್. ಒಳ್ಳೆ ಹಾ. ಉಂಡ್ರು. ಅಂದ್ರ ನಿಮ್ಮ ಅಕ್ಕವ್ರ ಕಲ್ಸಾರ ನಿಮಗೆ ಅಡಿಗೆ? ನಮ್ಮ ಅಕ್ಕರೇ ಕಲ್ಸಾರ್ರಿ. ನಿಮಗೆ ಯಾರು ಕಲ್ಸಾರ್ರಿ? ನಮಗ್ನು ನಮ್ಮ ಅಕ್ಕನೇ ಕಲ್ಸಾರ. ನಿಮ್ಮ ಅಕ್ಕವ್ರಿಗೆ ಯಾರು ಕಲ್ಸಾರ್ರಿ? ನಿಮ್ ಅಕ್ಕವ್ರಿಗೆ ಯಾರು ಕಲ್ಸಾರ? ಓ ಅಕ್ಕವ್ರೆ, ನಮಗ್ ನಮ್ಮ ಅಕ್ಕ ಕಲ್ಸಿದ್ರು. ಯಾಕಂದ್ರೆ ನಮ್ಮ ಕಲ್ಸಾರ ನಮ್ಗೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹ್ಮ್. ಯಾರು ಕಲ್ಸಾರಿ ನಿಮ್ಗ? ಮಮ್ಮಿ ಕಲ್ಸಾಡ್ರಿ. ಮಮ್ಮಿ ಕಲ್ಸಾಡ್ರಿ. ಆಮೇಲೆ ನನಗೂ ನಮ್ಮ ಅಕ್ಕನೇ ಕಲ್ಸಾಡ್ರಿ ಕೆಲವೊಂದ್ ಈಗ ಅಂದ್ರೆ ನಿಮ್ ಮಮ್ಮಿ ನಿಮಗ್ ನಿಮ್ ಮಮ್ಮಿ ಕಲ್ಸ್ಯಾರ ಅಂದ್ರೆ ನಿಮ್ ಮಮ್ಮಿಗ್ ಅವ್ರ ಅಕ್ಕ ಕಲ್ಸ್ಯಾರ ಅಂದ್ರೆ ನೀವು ಅವ್ರ ಅಕ್ಕಂದೇ ನಿಮ್ದೆಲ್ಲ ಕಲ್ತಿದ್ದು. ಅಲ್ಲ, ನಮಗೂ ಒಂದೊಂದ್ ಐಟಮ್ಸ್ ನಮ್ಮ ಅಕ್ಕನೇ ಕಲ್ಸಾಳ. ನಮ್ ದೊಡ್ಡಮ್ಮನ್ ಮಗಳು. ನಿಮ್ ದೊಡ್ಡಮ್ಮನ್ ಮಗಳು ಅವ್ರ ಯಾರು? ಅನಿತಾ ಅಂತದ ರೀ ಅಂತ. ರೀ ಅನ್ಬೇಡತ್ತೇವ. ಅವ್ರ ಕಲ್ಸಾರ ನೋಡ್ರಿ ನಮಗ. ಅವ್ರ ಅಂದ್ರೆ ವಿಜಯಲಕ್ಷ್ಮಿ ಟೆಂಗಳಿ ಅವ್ರದ ಮಗಳು. ಅವ್ರು ಟೆಂಗ್ಳಿ ಅವ್ರ ಮಗಳ್ರಿ. ಅಕ್ಕಿ ನಮಗ ಅಕ್ಕ. ಒಟ್ಟ ಅಕ್ಕರ್ಲಿಂದೆ ಅಕ್ಕದವ್ರ ಕಲ್ಸಾರಿ ಅಡಿಗೆ ಎಲ್ಲ ಮಮ್ಮಿಕಿನ. ಮತ್ತ ದೊಡ್ಡವರೇ ಫಸ್ಟ್ ನೋಡಿರ್ತಾರ ಭೂಮಿ ಅಂದ್ಮೇಲೆ ಅವ್ರಲಿಂದ ನಾವ್ ಬಾಳ್ ಕಲಿಬೇಕಿರ್ತಾವ. ಇವ್ರು ನೋಡಿ ಇವ್ರು. ನಿಮ್ಗೆಲ್ಲ ಒಂದ್ ಕ್ವಶನ್ ಕೇಳಿದ್ದೇನೆ ಇವಾಗ. ಹಾ. ಕಮೆಂಟ್. ಇವತ್ ನಮ್ಮ ಮನೆಗೆ ಒಬ್ರು ಮಿಸ್ ಹಲೋ. ಇವತ್ ಮಿಸ್ ಆಗಿರೋ ಒಬ್ಬರು. ಏನ್ ಮಾಡ್ತಾ ಇದ್ರವ? ತುಂಬಾನೇ ಮಿಸ್ ಮಾಡ್ಕೋತಾ ಇದೇವಿ. ಸಿಟಿ ರೈಸ್, ದೊಡ್ಡ ಸಿಟಿ ಇರ್ಲಾರ್ದಕ್ಕೆ ಪಗೊಂಡ್ ಮಾಡ್ಬೇಕಂತ ಹೇಳೋ. ಸಿಟಿ ರೈಸಿಗೆ ಸೌತಿಕಾಯಿ, ಬೀನ್ಸ್, ಆಲೂ, ಗೋಬಿ, ಮೆಣಸಿನಕಾಯಿ, ಉಳ್ಳಾಗಡ್ಡಿ ಎಲ್ಲ ಬೇಕು. ಎಲ್ಲ ಬೇಕಾ? ನಂದಿನಿ ನಂದಿತ ವೇದಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವೆಂದಸಿ ನೋದಿನಿ ವಾಸಿ ವಿಶ್ವವು ವಾಸಿನಿ ವಿಶ್ವವುತೆ ಭಗವತಿ ಶಿತು ಕಂಠ ಕುಟುಂಬಿನಿ ಭೂರಿ ಕುಟುಂಬಿ ಭೂರಿ ಕುತೆ ಜಯ ಜಯ ಮಹಿಷಾಸುರವರ್ತೆ ರಂಬೆ ಕವರ್ತೆ ನಿರ್ಶೈಲ ಸುಷೆ. ಆಹಾ, ಬಾರಿ ಅಪ್ಪ. ಇನ್ನೊಂದ್ ದೇವ್ರ ಇಷ್ಟ ನಿಂಗ? ಗುಂಡು ಮಾಮ ಏನ್ ಹಾಕೋತಾನ? ಮಾಲ್ ಮಾಲೆ, ಅಯ್ಯಪ್ಪ ಮಾಲೆ. ಸ್ವಾಮಿ ಶರಣಮಯ್ಯ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಆಕಿ ಅಯ್ಯಪ್ಪ ಸ್ವಾಮಿ ಭಕ್ತ ಇಷ್ಟ. ಇರುಮುಡಿ ಕಟ್ಟು ಹಾಡು, ಇರುಮುಡಿ ಕಟ್ಟು ಹಾಡು ಮಗ. ಸೈಲೆಂಟ್ ಸೈಲೆಂಟ್. ಈಗ ಹಾಡು. ಹಾ ಚಲೋ. ಹಾ ಸ್ವಾಮಿ ಶರಣಮಯ್ಯಪ್ಪ. ಹಾ ಹಾಡು ಮಾ. ಇರುಮುರಿ ಕಟ್ಟು, ಇರುಮುರಿ ಕಟ್ಟು, ಇರುಮುರಿ ಕಟ್ಟು ಶಬರಿಮಲೆಗೆ నీ అభిషేకం మణికంఠునికే ఇరుమురి కట్టు శబరిమలకే నీ అభిషేకం మణికంఠునికే స్వామి శరణమయ్యప్ప శరణం శరణమయ్యప్ప స్వామి శరణ
ವೆರಿ ಗುಡ್ ಸ್ವಾಮಿಯೇ ಶರಣಮಯ್ಯಪ್ಪ. ಅಂತಾಳೆ ನಾನು ಅಲ್ಲಿ ಏನ್ ಮಾಡ್ತಾರೆ? ಏನಂದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯ ಅನ್ಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ ಮಹಾರಾಜ್ ಕಿ ಜೈ. ಆಹಾ, ಅದು ಬರೀತಲ್ರಿ. ಅಲ್ಲಿ ಏನ್ ಮಾಡ್ತಾರೆ ಗುಂಡು ಮಾಮಗ? ಅವತ್ ನೋಡಿದಲ್ಲಿ ತಲೆ ಮೇಲೆ ಇದು ಇಟ್ಕೊಂಡು ಹೋಗ್ತಾರಲ್ಲ ಏನದು ಏನಂತದಕ್ಕವ ಈ ಹಾಡಿದಲ್ಲಿ ಫಸ್ಟ್ ಏನಂದ್ರಿ? ನೀವೇನ್ರಿ ರೆಡಿ ಆಗಿರ್ಲಿ, ಈಗ ಎಲ್ಲಿ ಹೊಂಟ್ರಿ? ನಾವು ಈಗ ಶ್ರಾವಣದಲ್ರಿ ದಿನ ಶಂಡಸಪ್ಪನ್ ಗುಡಿಗೆ ಹೊಂಟಿವಿ. ಬರ್ರಿ ನಮಗೂ ನಮ್ಮ ಬಗ್ಗೆ ಕೇಳ್ಕೊಂಬರ್ರಿ. ಶಾಣವಸಪ್ಪ ಅವ್ರಿಗೆ ಹೇಳ್ರಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಂತ. ಅವನ ಆಶೀರ್ವಾದ ಇತ್ತಂತಂದ್ರ ಏನು ಏ ನಮಗ್ ಬಾಳ ಅದ ರೀ ಅವ್ರ ಆಶೀರ್ವಾದ. ಇವ್ರೆ ಮಾಡ್ತಾರ ಇಬ್ರು. ಮೊಸಳಿ ಐತ್ಲಿ ಅಲ್ಲಿ ಅದ ಕಟ್ಟಿಗೆ ಅದ ಮೊಸಳಿಲಿ ಅಲ್ಲಿ ಕಟ್ಟಿಗೆ ಉಶ್ ಉಶ್ ಏನೋ ಹುಡುಕ್ತಾವ್ರೆ ಎಲ್ಲ ಒಳ್ಳೊಳ್ಳೆ ಪೇಸ್ಟು ಏನಂತಾರಲ್ಲ ನೆನೆ ಇಟ್ಟಿದಾಗ್ಯದ ಒಂದ್ 10 ನಿಮಿಷ ಆಯ್ತು. ಅದು ಬಾಗಲೇ ಆಯ್ತು. ಕರಿಪತ್ತ, ಲವಂಗ್, ಇಲಾಚಿ ಸಾರಿ ಮೆಣಸ, ಇದಕ್ಕೇನಂತಾರ ಸ್ಟಾರ್ ಇದಕ್ಕೆ ನಾವು ಮಡಿಕೇರಿ ತಂದೀವಿ ನೋಡಿವಲ್ಲ. ಈಗ ಇವ್ ಮೆಣಸರ ಭಾರಿ ಇದೀವ್ ಚೆನ್ನ ನಮಗೆ ಜೇನುತುಪ್ಪದಾಗ ಮಸ್ತ್ ಹತ್ತಿ ಇಷ್ಟೆಲ್ಲ ಅವ. ಏನಂತಾರ ಹಳ್ಳ ಬೆಳ್ಳುಳ್ಳಿ ಪೇಸ್ಟ್, ಮಸಾಲ, ಖಾರ, ಉಪ್ಪ, ಅರಿಶಿಣ ರೆಡಿ ಹೇ. ಹೋಗಿನು ಬಿಸಿ ನೀರಾಗಿಟ್ಟು ಎಲ್ಲ ಮತ್ತೆ ಯಾಕೆ ಇಡ್ಬೇಕಂದ್ರ ಎಲ್ಲ ಹುಳ ಪಿಳ ಇರ್ತಾವಲ್ಲ, ಸೊ ಇಟ್ರ ಎಲ್ಲ ಹೋಗ್ಬಿಡ್ತಾವ. ಬಂದ್ ಮಾಡ ಈಗ ಸಿಟಿ ರೈಸ್ ಮಾಡುವ ವಿಧಾನ. ಈ ಸಿಟಿ ರೈಸ್ ಎಲ್ಲಿ ಕಲ್ತೀರಿ ಸರ್ ನೀವು? ನಮ್ಮ ಸನ್ನಿಧಾನ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಾಗ ಏನೇನ್ ಕಲ್ಸ್ಯಾರ ನೋಡ್ರಪ್ಪ, ಭಾರಿ. ಅವ್ರ ಗುರುಸ್ವಾಮಿ ಬಾರಿ ಮಸ್ತ್ ಅದರಿ, ಮಸ್ತ್ ಅದ. ಅದೊಂದು ಲಾಗ ಮಾಡೋಣ. ಮೇಡಮ್ ಕಾಶಿ ಗುರುಸ್ವಾಮಿ ಅವ್ರ ಆಶೀರ್ವಾದ ಎಲ್ಲಾ ಭಕ್ತರ ಮೇಲ ಅವ್ರದ್ದೆಲ್ಲ ಮಾನವರಿಗಳ ಮೇಲ ಇರ್ತದ. ಯಾಕಂದ್ರ ಅವ್ರ ಅಷ್ಟು ಎಲ್ಲ ಕರ್ಕೋಬೇಕಲ್ಲ. ಓಕೆ, ಇದು ಬರೀ ತುಪ್ಪ ಹಾಕಂ ಟೇಸ್ಟ್ ಕೊಡುತ್ತೆ. ತುಪ್ಪ 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 ಎಣ್ಣೆಗೂ ತುಪ್ಪಕ್ಕೆ ಇರೋ ವ್ಯತ್ಯಾಸ ಏನು? ಕಮೆಂಟ್ ಮಾಡಿ. ಕಮೆಂಟ್ ನ ಫುಲ್ ಹಲ್ಚಲ್ ಹಲ್ಚಲ್ ಹೋ ಜಾಯ್. ಅರಿಶಿಣ, ಉಪ್ಪು, ಗರಂ ಮಸಾಲ, ನಮ್ಗೆ ಎಷ್ಟು ಬೇಕಷ್ಟು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಖಾರ. ಎಲ್ಲಿ ಹೊಂಟಿದ್ರಿ? ಎಲ್ಲಿ ನೀ ಹೋಗು. ಎಲ್ಲಿ ಹೊಂಟಿದ್ರಿ? ಗುಡಿಗ ಯಾರ ಗುಡಿಗೆ? ನನ್ನಪ್ಪ ಗುಡಿ. ಶರಣಪ್ಪ ಗುಡಿ. ನಮ್ಮ ಸಿಸ್ಟರ್ ಮದರ್, ನಮ್ಮ ಸಿಸ್ಟರ್ ಡಾಟರ್ ಈಸ್ ಗೋಯಿಂಗ್ ಶಾಣ್ ಬಸಪ್ಪ ಅಪ್ಪ ಟೆಂಪಲ್. ಈಗ ಶ್ರಾವಣ ಮಾಸದಲ್ಲ, ದಿನ ಶರಣ ಗುಡಿಗೆ ಹೋಗ್ತೀವಿ ನಾವು. ದಿನ ಡೈಲಿ ದಿನ ಹೋಗ್ತೀವಿ. ಶ್ರಾವಣ ಮುಗಿತನ? ಶ್ರಾವಣ ಮುಗಿಯಲ್ಲ, ಒಂದ್ ತಿಂಗಳು. ಶ್ರಾವಣ ಮುಗಿದ್ಮೇಲೆ ಹೋಗ್ಬೇಕು? ಇಲ್ಲ, ಒಂದೇ ತಿಂಗಳು. ಶರಣನ ವಾರ ಅದಾಗ ಈಗೆಲ್ಲ ಒಂದ್ ತಿಂಗಳು ಶ್ರಾವಣ ಮಾಸ ಅಂತ ಹೇಳಿ ಇರ್ತದ. ಅದು ಶರಣನ ಸಲುವಾಗಿ ಸ್ಪೆಷಲ್ ಆಗಿ. ಓಕೆ ಹಂಗಾಗಿ ಒಂದ್ ತಿಂಗಳು ಶರಣಂದು ಹೋಗ್ತೀವಿ. ಓಕೆ. ಒಂದ್ ತಿಂಗಳು ಒಪ್ಪತ್ತು, ಒಂದ್ ತಿಂಗಳು ಶರಣ ಗುಡಿಗೆ ಹೋಗೋದು. ಓ ನಿಮ್ದು ಒಪ್ಪತ್ತೇನೆ ಇವತ್ತು ಊಟ ಮಾಡಲ್ಲ ಮಮ್ಮಿ? ಊಟ ಮಾಡೋದು. ನೈಸ್. ಹೋಗ್ಬರ್ರಿ, ಅವಳು ಹೋಗ್ಬರ್ರಿ.
ಪುಣ್ಯ ಮಾಡಿದ್ನ ನನಗೇನೂ ಬರಲ್ಲ, ಬರ್ತದ ನಾ ಮಾಡಲ್ಲ. ಒಂದಿನ ನಾನು ಮಾಡ್ತೀನಿ ನೋಡಮ್, ಏನಾರ ಹೊಸದು ಏನಾರ ಬರಲಿಲ್ಲ ಅಂದ್ರೂ ಕಲ್ತು ಮಾಡಮಿ. ಯಾಕಂದ್ರೆ ನಾನು ಬೆಂಗಳೂರದಾಗೆಲ್ಲ ಮಾಡಿ ಬಿಟ್ಟಿನಿ, ಈಗೆಲ್ಲ ನೆನಪು ಹೋಗ್ಯದ. ಸೊ ನೋಡಮ್, ಏನಾರ ನೆಕ್ಸ್ಟ್ ನಾನು ಒಂದ್ಸಲಿ ಟ್ರೈ ಮಾಡ್ತೇನೆ. ಒಂದು 10 ನಿಮಿಷ ಕುದಿಬೇಕಿದು. ಈಗ ಆಲ್ರೆಡಿ 10 ನಿಮಿಷ ಕುದ್ದಿದೆ. ಈಗ ರೈಸ್ ಹಾಕ್ಬಿಡ್ಬೇಕು ಒಳಗೆ. ಸ್ವೀಟ್ ರೈಸ್ ಆನ್ ಗೋಯಿಂಗ್ ಪ್ರೊಸೆಸ್. ವಾಸನೆ ಮಾತ್ರ ನೆಕ್ಸ್ಟ್ ಹೊಂಟಾಳೆ, ಅದರ ಹೊಸ ಬೇರೆ ಆಗ್ಯಾವಲ್ಲ. ರೈಸ್ ಇಸ್ ಗೆಟಿಂಗ್ ರೆಡಿ. ಸಿಟಿ ರೈಸ್ ನೋಡೋಣ ಮನಿ ಹೆಂಗ್ ಆಗ್ಯದ ಅಂತ ಹೇಳಿ. ಭಾರಿ ಏನ್ ಜಗಾಡಕತ್ರ ಮರೇನಾ. ಬಿಗ್ ಬಾಸ್ ಒಳಗೆ ಹೋಗಿಲ್ಲ, ಹೊರಗೆ ಇಟ್ಟು ಜಗಾಡಕತ್ತಿರ, ಒಳಗೆ ಹೋದ್ರೆ ಇಟ್ಟು ಜಗಾಡಕಿಲ್ಲ. ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ರೈಸ್ ರೆಡಿ ಆಗ್ಯದ. ಇನ್ನೊಂದು 10 ಮಿನಿಟ್ಸ್ ಆಯ್ತಂದ್ರೆ ಕಂಪ್ಲೀಟ್ ಆಗುತ್ತಾ. ಹಸುನು ಭಾಳ ಆಗ್ಯಾವ, ಅದು ವಾಸನ ಹೊಂಟಿ ಫುಲ್ ಮತ್ತಿಟ್ಟು ಹೊಟ್ಟೆಗೆ ಗುಳ್ 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 ಅಲ್ಲಂತವ. ಇದಕ್ಕೆ ನೋಡಿದ್ರಲ್ಲ ಏನೇನಿತ್ತು. ಈಸಿ ವೇ ಇದೆ ಇದು, ಯಾರೂ ಮಾಡ್ಬೋದು. ಬೀನ್ಸ್, ಉಳ್ಳಾಗಡ್ಡಿ, ಗೋಬಿ, ಫ್ಲವರ್ ಗೋಬಿ, ಆಮೇಲೆ ಯಾವುದು ಮತ್ತೇನಿದೆ ಏನೇನಿದೆವಲ್ಲ ಅಲ್ಲಿ, ಮೆಣಸಿನ್ಕಾಯಿ, ಕೊರಿಬೇವು, ಕೊತ್ತಂಬರಿ, ದಾಲ್ಚಿನ್ನಿ, ಮೆಣಸು, ಉಪ್ಪು, ಖಾರ, ಪೆಪ್ಪರ್ ಪೌಡರ್, ಇನ್ನೂ ಸ್ಟಾರ್ ಪ್ಲೇಟ್ ಅದು, ಇಲಾಚಿ, ಕಡಿಪತ್ತ, ಖಾರ, ಉಪ್ಪು, ಗರಂ ಮಸಾಲ ಯಾವುದೋ ಮಸಾಲ ಅಲ್ಲಿ ನೋಡ್ರಿ, ಮಸಾಲ ಮತ್ತು ಧನಿಯಾ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್ ಇಷ್ಟೆಲ್ಲ ಹಾಕಿ ರೈಸ್ ಅದು ಹೆಂಗೆ ಮಾಡಬೇಕು. ಗೋಬಿ ಹುಳ ಇರ್ತಾವಂತ ಹೇಳಿ ಸ್ವಲ್ಪ ನೀರಾಗ ಬಾಯ್ಲ್ ಮಾಡಿದ್ರೆ ಹುಳ ಎಲ್ಲ ಹೋಗ್ಬಿಡ್ತಾವ. ಹಂಗೆ ಮಾಡ್ರಿ, ಡೈರೆಕ್ಟ್ ಗೋಬಿ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಒಳಗೆಲ್ಲ ಹುಳ ಅದು ಇರ್ತಾವೆ, ಫಸ್ಟಿಗೆ ತೋರಿಸಲ್ಲ. ಆಮೇಲೆ ಮಾಡೋದಂತೂ ನೋಡಿದ್ರಲ್ಲ. ಈಗ ಹಸು ಆಗ್ಯಾವ, ಸೊ ಹಪ್ಪಳು ಬೇಕು ಇದಕ್ಕೆ. ಅವ್ರು ಬರೋದು ಊಟ ಮಾಡವಿ ಹೆಂಗಾಗ್ಯದ ಅಂತ ಹೇಳಿದ್ರು ರಿವ್ಯೂ ತಗೋ. ನಮ್ಮ ಶ್ರೇಷ್ಠ ಅವ್ರು ಬಂದವ್ರೀಗ. ಹೆಂಗೈತ್ರಿ ದರ್ಶನ? ಆಯ್ತು ನೋಡ್ರಿ ಶಾಣನ್ ದರ್ಶನ. ಬಾರಿ ಆಯ್ತಾ? ಶರಣ್ ಯಾವ ದರ್ಶನ? ಯಾವ ಡ್ರೆಸ್ ಕಾಂತಾರ ದರ್ಶನ ಏನ್ ತುಪ್ಪ ದರ್ಶನ ಅವ್ರ? ಏನೂ ಆಗಲ್ಲ ನಮಗ. ನಿಮ್ದು ಹೆಂಗೈತ್ರಿ ದರ್ಶನ? ಏ ನಮ್ದು ಮಸ್ತ್ ಆಯ್ತು. ಯಾರು ಇದ್ದಿದ್ದಿಲ್ಲ, ಹೋಗಿ ಬಂದೇವ್ ಜಲ್ದಿ. ಬಾರಿ ಆಯ್ತು. ನಾಳೆಗೆ ನಡುವಿನ ಸೋಮವಾರ ಅಲ್ರಿ, ಫುಲ್ ಎಲ್ಲ ಅಲ್ಲೇ ಸ್ವಲ್ಪ ಅಂದ್ರೆ ಕೆಲವೊಬ್ರ ಅರೇಂಜ್ಮೆಂಟ್ ಮಾಡ್ಲತ್ತಾರಲ್ಲ, ಅಡ್ಗೆ ಮಾಡಿಸ್ತಾರಲ್ಲ. ನಾಳೆ ಫುಲ್ ಪ್ರಸಾದಿ ಎಲ್ಲ ಬಾಳ ರಶ್ ಇರ್ತದ ನಾಳೆ. ಪಲಾವ್, ಅನ್ನ ಸಾಂಬಾರ್, ಸಜ್ಜಕ್. ನಡಿ ಪಟ್ಟತ್ತ ಹಪ್ಪಳ ಕರಿ ನಡಿ. ಚಲೋ ಏನ್ ಹೇಳ್ತವ ನೀ? ಹಪ್ಪಳ ಕರಿ ನಡ್ರಿ ಅಮರ. ನಮ್ಮ ಅಜ್ಜಿ ತಾತಾಗ ಸಣ್ಣ ಬಸಪ್ಪ ಗೋಕುಳ ಇಷ್ಟಾರ. ನಮ್ಮ ಪಪ್ಪನ ಹೆಸರು ಬಿ ಸಣ್ಣ ಬಸಪ್ಪನೇ ಅಂತ. ಶಾಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಬರ್ರಿ, ಹೊಸಾಗ್ಯಾವ ರಿವ್ಯೂ ತಗೊಂಬಿ, ಊಟ ಮಾಡಮಿ. ಬರ್ರಿ ಬರ್ರಿ ಎಲ್ಲರೂ ಬರ್ರಿ. ಭಾಷೆ ಎಷ್ಟು ಬರಕ ಅಡಿಗೆ ಯಾರು ಬಡಿಸ್ಲತ್ತಾರ್ರಿ? ಶ್ರೇಷ್ಠ ಅವರು. ಯಾರು ಮಾಡ್ಯಾರ ಮಗ? ಅನ್ನ ನೀ ಯಾವಾಗ ಮಾಡ್ತಿ? ಹೋಮ್ ಮೇಡ್ ಪಾಪಡ್, ಹೋಮ್ ಮೇಡ್ ಪಿಕಲ್, ಸೂಪರ್ ಟೇಸ್ಟ್. ಯಾರು ಮಾಡ್ಯಾರ ಪಿಕಲ್? ಪಿಕಲ್ ನಮ್ಮ ಮಮ್ಮಿ ಮಾಡ್ಯಾಳ, ಮಸ್ತ್ ಮಾಡ. ಮಮ್ಮಿ ಮಾಡ್ಯಾಳ? ಏ ಇಲ್ಲಲ್ಲ, ಸೋಲ್ ವಿಡಿಯೋದಾಗ ನಾ ಹೇಳಿನಿ ಎಲ್ಲರಿಗೆ. ನಾ ಅಂದ್ರೆ ಈಗ ಒಮ್ಮೆ ಮಮ್ಮಿ ಮಾಡ್ಯಾರ. ಚಲೋ. ಹೆಂಗದ ರೀ ರೈಸ? ಈಗ ಪಾಪ
ಸೂಪರ್ ಮಸ್ತಾ? ಕೊಡು ಮೋಹನ್. ಬರೀ ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪ ಹೌದಾ ಹೆಂಗದ್ರಿ ಪಪ್ಪ? ಓಕೆ ಮಸ್ತ ತಿಂತೀನಿ. ಇಷ್ಟಪಟ್ಟು ತಿಂದಿರ ಅಣ್ಣ? ಇಲ್ಲೋ ನಿಂದು ಚೂರ ವೇಟ್ ಮಾಡು ತಿಂತೀನಿ. ವೇಟ್ ಮಾಡ್ಲಿ, ನಾನೇ ತಿಂತೀನಿ ಅಂದ್ರೆ. ಬರೀ ಓ ಸಾಂಬಾರ್ ಬಂತಲ್ಲೋ ಅನ್ನ ಸಿಟಿ ರೈಸಿಗೆ ಸಾಂಬಾರ್ ಇತ್ತಂದ್ರೆ ಇನ್ನ ಭಾರಿ. ಸಾಂಬಾರ್ ಮಾಡ್ಕೋರಿ. ಕೊರಿಬೇವು ಕೊತ್ತಂಬರಿ ಎಳ್ಳು ಇವೇನು ಇರ್ತಾವಲ್ಲ ಎಲ್ಲ ತಿನ್ಬೇಕು. ಓಕೆ ಸೈಡಿಗೆ ತೆಗೆದು ಮತ್ತೆ ಹಿಂಗೆ ಕೇಳ್ಬಿಡ್ರಿ, ಇದು ತಿನ್ನಕ್ ಬರಲ್ಲ ಅದು. ಸೊ ಇವೆಲ್ಲ ಹೊಟ್ಟೆಗೆ ಹೋಗ್ಬೇಕು ಇವೆಲ್ಲ, ಯಾಕಂದ್ರೆ ಇದ್ರದಾಗ ಪ್ರೋಟೀನ್ಸ್ ಭಾಳ ಇರ್ತಾವ. ಕೊರಿಬೇವು ಕೊತ್ತಂಬರಿ ಇರಲಿ, ಬೀನ್ಸ್, ಆಲೂ, ಯಾವೇ ಇರಲಿ ವೆಜಿಟೇಬಲ್ಸ್ ಅದ್ರಾಗ ಪ್ರೋಟೀನ್ಸ್ ಭಾಳ ಇರ್ತಾವ. ಅದೆಲ್ಲ ಹೊಟ್ಟೆಗೆ ಹೋಗ್ಬೇಕು, ಅದ್ರ ಪ್ರೋಟೀನ್ಸ್ ನಮಗೆ ಬೇಕು. ಸೊ ಎಲ್ಲ ತಿನ್ಬೇಕು, ಸೈಡಿಗೆ ತೆಗೆದು ಇಡ್ಬೇಡ್ರಿ. ಅಲ್ಲಿ ಇಲ್ಲಿ ಇಲ್ಲತ್ತಾರ ನೋಡ್ರಿ, ಇಲ್ಲಿಟ್ಟಾರ ನೋಡ್ರಿ. ಇವ್ರಂಗ ನೀವು ಇಡಬೇಡ್ರಿ, ಎಲ್ಲ ತಿಂದ್ಬಿಡ್ರಿ. ಚಲೋ ನೋಡಿದ್ರಲ್ಲ ಇವತ್ತಿಂದು ನಮ್ಮ ಊಟ ನಮ್ಮ ಸ್ಟೈಲ್ ಹೆಂಗಿತ್ತು ಅಂತ. ಎಲ್ಲ ಸಿಟಿ ರೈಸ್ ಅಂತಾರೆ ಇದಕ್ಕೆ, ಸಿಟಿ. ಸೊ ಇದು ನಮ್ಮ ಬ್ರದರ್ ಏನಂತಾರಲ್ಲ ಅಲ್ಲಿ ಸನ್ನಿಧಾನ, ಅಲ್ಲಿ ಕಲ್ತಾರ. ಭಾರಿ ಇಲ್ಲಿ ಅದು ಮಾಲಾಯಿನ ಹಾಕೋತಾರಲ್ಲ ಅವ್ರ ಗುರುಸ್ವಾಮಿ ಭಾರಿ ಅದ, ಎಲ್ಲರಿಗೆ ಹಿಡ್ಕೊಂಡು ನಡೀತಾರ, ಒಳ್ಳೆ ಗುಣಗಳು ಕಲಿಸ್ತಾರ ಅಲ್ಲಿ. ಅಂದ್ರೆ ಒಂದು ಪವಾಡ್ ಅದ, ಒಂಥರ ಪವರ್ ಭಾರಿ ಅದ ಅವ್ರದ್ದು. ಭಾರಿ ಮನುಷ್ಯನೂ ಹೊರ, ಅವರು ಎಲ್ಲ ಒಳ್ಳೇದು ಹೇಳ್ತಿರ್ತಾರ ಅವ್ರದ್ದು. ನನಗನ್ಸೋ ಮಟ್ಟಿಗೆ ಎಷ್ಟೇ 38 ವರ್ಷ ಇನ್ನು ಎಷ್ಟು ಅದ, 38 ವರ್ಷನೇದ್ ಮಾಲ ಏನು ಹಾಕೊಂಡವ್ರು. ಒಂದ್ಸಲ ನಮ್ಮ ಅಣ್ಣಗೆ ಎಷ್ಟು ವರ್ಷ ಹಾಕೊಂಡ್ರಲ್ಲ ಅವರು, ಎಷ್ಟನೇದ್ ಮಾಲ ಅದಲ್ಲ ಈ ಸತಿದು? 11ನೇ. ಹಾ ನಿಂತಲ್ಲ, ಟೋಟಲಿನೇ ನಿಮ್ ಗುರುಸ್ವಾಮಿ ಹಾಕೊಂಡಿದ್ದು 38 ಅಲ್ಲ, ಅದೇ 38 ಐ ಗೆಸ್ ಇಸ್ ಕರೆಕ್ಟ್. 38 ವರ್ಷಲಿಂತ ಅವ್ರು ಮಾಲ ಹಾಕೊಂಡಾರ. ತಿಳ್ಕೊಂಬಿಡ್ರಿ ಅವರು ಯಾವ ಲೆವೆಲಿಗೆ ಇರ್ಬೇಕಂತೇಳಿ. ಅವರು 38 ವಯಸ್ಸಿಗೆ ಏನಂತಾರಲ್ಲ ವಯಸ್ಸೇ ಆಗ್ಯದಲ್ಲತ್ತಾರ. 38 ವಯಸ್ಸಾದ 38 ಅವ್ರಿಗೆ, ನನಗನ್ಸೋ ಮಟ್ಟಿಗೆ ಅವ್ರಿಗೆ 65 to 70 ಏಜ್ ಇರ್ಬೇಕು ಅವ್ರಿಗೆ, ಎಷ್ಟೋ ಗೊತ್ತಿಲ್ಲ ನಂಗೆ. ಅಪ್ರಾಕ್ಸ್ ಭಾಳ ದೊಡ್ಡವರು ಅವರು. ಸೊ ಅಷ್ಟು ವಯಸ್ಸಾದ್ರೂ ಭೀ ಅವರು ಮಾಲ ಹಾಕೊಂಡು ಎಲ್ಲ ವ್ರತ ಮಾಡ್ತಾರೆ. 21 days ವ್ರತ ಮಾಡಿ ಮುಂಜಾನೆ 4ಕ್ಕೆ ಎಬ್ಬಿಸ್ತಾರಲ್ಲಿ. 4ಕ್ಕೆ ಏನು 3:30ಗೆ ಎದ್ದು 4ಕ್ಕೆ ಭಾಗ್ಯದರ್ಶನ ಅಂತ ಇರ್ತದೆ, ಅದೆಲ್ಲ ಮಾಡೋದಿರ್ತದ. ಆ ವಯಸ್ಸಿನಾಗೂ ಎಲ್ಲ ಮಾಡ್ತಾರೆ ಅವರು. ಪೂಜಾ ಮಾತ್ರ 1 ನಂಬರ್ ಮಾಡ್ತಾರೆ. ಅದನ್ನು ತೋರಿಸ್ತೀನಿ ಅಯ್ಯಪ್ಪ ಸ್ವಾಮಿ ಪೂಜೆ ಹೆಂಗೆ ಮಾಡ್ತಾರೆ ಅಂತೇಳಿ. ಆಮೇಲೆ ಅವ್ರು ಶರಣನ ಭಕ್ತ, ಕಲಬುರಗಿಯ ಶರಣರದ್ದು ಭಕ್ತರವರು. ಅವ್ರದ್ದು ಭಕ್ತರು ನಾವು ಭಾಳ ಮಂದಿ, ನಮ್ಮ ಅಣ್ಣ ಅವ್ರದ್ದು ಶಿಷ್ಯ. ಸೊ ಅಲ್ಲಿಂದು ಇಲ್ಲೆಲ್ಲ ಅಲ್ಲಿ ನೋಡ್ರಿ ಅವ್ರು ಇಷ್ಟೆಲ್ಲ ಕಲಿಸ್ಯಾರವ್ರು. ಇವಾಗ ಏನು ಕಲಿಬೇಕಂತ ಇಲ್ಲಲ್ಲಿ, ಅಲ್ಲಿ ಹೋದರೆ ನಾವು ಆಟೋಮೆಟಿಕ್ ಅದು ನೋಡಿ ನೋಡಿ ಕಲ್ತು ಬಿಟ್ಟಾರ. ಅದು ಈಗ ರೈಸ್ ಆಯಿತು, ದಾಲ್ ಕಿಚಡಿ ಆಯಿತು. ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ ತೋರಿಸ್ತೀನಿ. ಸಿಟಿ ರೈಸ್ ಇವತ್ತು ಹಿಂಗಿತ್ತು. ಆಮೇಲೆ ತೋರಿಸ್ದಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕೊರಿಬೇವು ಇರಲಿ, ಕೊತ್ತಂಬರಿ ಇರಲಿ, ಅವು ಯಾವುದೇ ಇರಲಿ ವೆಜಿಟೇಬಲ್ಸ್, ಪ್ರೋಟೀನ್ ಭಾಳ ಸಿಗ್ತದೆ. ಅವ್ರಪ್ಲೇ ಬಿಡಬೇಡ್ರಿ ನೀವು, ತಿನ್ನಿರಿ. ಮತ್ತು ಪಲಾವ್ ಇಷ್ಟ ಅಂತ ಆಕಿಗೆ, ಪಲಾವ್ ಇಷ್ಟ ಅಂತ ಎಲ್ಲ ತೆಗೆದಿಟ್ಟು ಬರೀ ರೈಸ್ ತಿಂತಾಳೆ. ಇದು ಯಾವುದು ಗೊತ್ತಾ? ಸೊ ಭಾರಿಗಿತ್ತು ರೈಸ. ರಿವ್ಯೂ ಅಂತೂ ಏನು ಹೇಳಪ್ಲೇ ಇಲ್ಲ. ದಾಲ್ ಕಿಚಡಿ ಅದನ್ನು ಭಾರಿಗಿತ್ತು, ಇದನ್ನು ಭಾರಿಗಿತ್ತು. ನೀವು ನೋಡಿದಿರಲ್ಲ, ಇದು ನೀವು ಮನ್ಯಾಗ ಟ್ರೈ ಮಾಡಿರಿ. ನಾ ಹೇಳ್ತೀನಲ್ಲ, ಫ್ಯಾಮಿಲಿ ಜೊತೆ ಇರ್ರಿ, ಫ್ಯಾಮಿಲಿ ಜೊತೆ ಕುಂತು ಊಟ ಮಾಡಿರಿ, ಮಾತಾಡಿಸ್ರಿ, ಎಲ್ಲ ಖುಷಿ ಖುಷಿಯಾಗಿರ್ರಿ. ಯಾವಾದಾರ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾದಾರ ನಿಮಗೆ ಒಂದು ಪ್ರಾಬ್ಲಮ್ ಕೊಡೋದಿತ್ತು ತಲೆಗ, ಆ ಪ್ರಾಬ್ಲಮ್ ಸ್ವಲ್ಪ ಸೈಡಿಗೆ ಇಡ್ರಿ. ಜಾಸ್ತಿ ಇನ್ವಾಲ್ವ್ ಆಗಬೇಡ್ರಿ ಆ ಪ್ರಾಬ್ಲಮಿಗೆ. ಅದು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಹುಡುಕ್ಯಾಡ್ರಿ. ಆ ಪ್ರಾಬ್ಲಮ್ನಿಂದ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡ್ರಿ. ಓಕೆ? ಆಮೇಲೆ ಆ ಪ್ರಾಬ್ಲಮ್ ಯಾರ್ಲಿಂದ ಬಂದದಲ್ಲ, ಆ ವ್ಯಕ್ತಿಗಳೇನು ಹರಲ್ಲ, ಅವ್ರಿಗೆ ಸ್ವಲ್ಪ ದೂರ ಇಡ್ರಿ. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಎದಕ್ಕೆ ಹೇಳಕತ್ತೀನಿ ಅಂದರೆ, ಫ್ಯಾಮಿಲಿ ಜೊತೆ ಇರೋದ್ರಲಿಂತ ಅವೆಲ್ಲ ದೂರ ಇರ್ತಾವಂತ. ಕರೆಕ್ಟ್ ಅಲ್ಲ? ಫ್ಯಾಮಿಲಿ ಜೊತೆ ಇದ್ರೆ ಎಲ್ಲ ದೂರ ಇರ್ತಾವ, ಅದ್ರಲ್ಲಿಂದ ಸ್ವಲ್ಪ ದೂರ ಇರ್ರಿ. ಎಲ್ಲ ಇಲ್ಲಿಂದ ಕೇಳಬೇಕು, ಇಲ್ಲಿಂದ ಬಿಡಬೇಕು, ನಮ್ದು ಏನದ ನಾವು ಮಾಡಬೇಕು.
ಸೊ ಇವತ್ತಿಂದು ಇದು ಎಲ್ಲ ಇತ್ತು ನೋಡಿದ್ರಿ. ಆಮೇಲೆ ಹಪ್ಪಳ ಕರ್ದೇವಿ, ಉಪ್ಪಿನಕಾಯಿ. ನಮ್ಮ ಅಕ್ಕ ಕನ್ಪಿಸ್ ಅಕ್ಕಿನೇ ಮಾಡಿ ಕೇಸಿಂದ್ರಿ, ಅಕ್ಕಿಗೆ ನೆನಪಿಲ್ಲ. ಹಂಗೆ ಕ್ಯಾ ಬೋಲು ಬೈ ಡಿಪ್ರೆಷನ್ ಪಾಪಕ್ಕೆ ನೆನಪು ಹೋಗ್ಯದ. ಸೊ ಏನಪ್ಪ ಅಂತಂದ್ರೆ ಇಷ್ಟು ಎಲ್ಲ ಆಯ್ತು ಇವತ್ತಿಂದು. ಹೋದ ವಾರ ಭಾಳ ಮಿಸ್ ಆಗಿತ್ತು. ಸೊ ಅದಕ್ಕೆ ಈ ವಾರ ಮಿಸ್ ಮಾಡಿದ್ವಿ. ನೆಕ್ಸ್ಟ್ ಮತ್ತೇನು ಯಾವ್ದು ಮಾಡ್ತೀವಿ ಅಂಥೇಳಿ ಮತ್ತೆ ವಿಡಿಯೋ ಮಾಡ್ತೀನಿ. ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ. ಶರಣ ಎಲ್ಲರೂ ಶರಣನ್ ಜಪ ಮಾಡ್ರಿ. ಅವನ ಆಶೀರ್ವಾದ ಎಲ್ಲರ ಬಲ್ಲಿ ಇರಬೇಕು. ಅವನ ದಾಸೋಗದಾಗ ಹೋಗಿ ಊಟ ಮಾಡ್ರಿ. ಎಲ್ಲ ಜಡ ಜಾಪತ್ರೆ ಎಲ್ಲ ಹೋಗ್ಬಿಡ್ತಾವ. ಆಮೇಲೆ ಕಮೆಂಟ್ ಮಾಡಿದ್ದು ಹೇಳ್ದನ ನಮ್ಮದು ಅವರಿಗೂ ಥ್ಯಾಂಕ್ಸ್ ಬೈ. ನಿಮಗೆ ಸಪೋರ್ಟ್ ಮಾಡ್ಕೋತೀರಿ. ನೀವು ಕಮೆಂಟ್ ಮಾಡಿ ನನಗೆ ಹೇಳಿದ್ರಂದ್ರೆ ನಂಗೆ ಅರ್ಥ ಆಗುತ್ತೆ ನಾ ಏನೇನು ತಪ್ಪು ಮಾಡಕತ್ತೀನಿ ಅಂತ ಹೇಳಿ ನಾನು ತಿದ್ಕೋಬೋದು. ಅದಕ್ಕೆಲ್ಲ ಏನಂತಾರಲ್ಲ ಕಟ್ ಆಫ್ ಮಾಡೋಣ ಮತ್ತು ಬೇರೆ ಇದು ಮಾಡ್ಬೋದು. ವಿಡಿಯೋ ದೊಡ್ಡದು ಮಾಡ್ತೀನಿ, ಬಟ್ ನಾ ಇವೆಲ್ಲ ತೋರಿಸ್ಬೇಕಲ್ಲ ಬ್ರದರ್. ಸೊ ದೊಡ್ಡದು ಮಾಡ್ಬೇಕು, ಯಾಕಂದ್ರೆ ನನಗೆ ಒಂದಿಷ್ಟು ಕಟ್ ಮಾಡೋದು ಇಷ್ಟ ಇಲ್ಲ. ಅಂದರೂ ಟ್ರೈ ಮಾಡ್ತೀನಿ ನೀವು ಹೇಳಿದ್ಕ. ಓಕೆ, ನೆಕ್ಸ್ಟ್ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ರಿ. ನಾ ಶಾರ್ಟ್ಸು ಬಿಡ್ತೀನಿ, ಯೂಟ್ಯೂಬ್ದು ಲಾಂಗ್ ವೀಡಿಯೋನೂ ಬಿಡ್ತೀನಿ. ಎಲ್ಲದಕ್ಕೆ ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಹಿಂಗೆ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಇನ್ನು ಜಾಸ್ತಿ ಮಾಡ್ಬೇಕು ಅನಿಸ್ತದೆ ನನಗೆ. ಅದೊಂಥರ ಮೋಟಿವ್ ಆಗುತ್ತಾ. ಎಲ್ಲದ್ರಲ್ಲಿಂತೂ ಒಂದು ಮೋಟಿವ್ ತೊಗೋತಿರ್ತೀನಿ ನಾ. ಸೊ ನೀವು ಹಿಂಗೆ ನಂಗೆ ಕಮೆಂಟ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಮಾಡಿದ್ರಂದ್ರೆ ನಾ ತಿದ್ಕೋತೀನಿ. ಬೈಯೋದಿತ್ತಂದ್ರೂ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಬೈರಿ, ಟೆನ್ಷನ್ ಇಲ್ಲ ನನಗೆ, ನಾ ತಿದ್ಕೋತೀನಿ. ಓಕೆ, ಏನಾದ್ರು ತಪ್ಪಾಗಿತ್ತಂದ್ರು ಕ್ಷಮಿಸ್ಬಿಡ್ರಿ ವಿಡಿಯೋದಾಗ. ಇದೆಲ್ಲ ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಅಲ್ಲಿ ತನಕ ಶುಭರಾತ್ರಿ. ಆಮೇಲೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಜೈ ಶ್ರೀರಾಮ್. Sera se cos'era, se cos'era, se cos'era, se cos'era.